ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ UI ರಿವ್ಯೂಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಬಹಳ ದಿನಗಳಾದಮೇಲೆ ಒಂದು ಸಿನಿಮಾ ರಿವ್ಯೂ ಮಾಡಬೇಕಂತ ಅನಿಸಿ ನಾನು ಹೋಗಿ ಸಿನಿಮಾ ನೋಡ್ಕೊಂಡು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ. ಬಟ್ ರಿವ್ಯೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು 3-4 ಗಂಟೆ ಸುಮ್ಮನೆ ಯೋಚನೆ ಮಾಡ್ತಾನೆ ಟೈಮ್ ಹೋಯಿತು. ಏನು ಹೇಳಬೇಕು ನಿಮಗೆ, ಯಾವ ಥರ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಉಪೇಂದ್ರ ಅವರ ಟಿಪಿಕಲ್ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳನ್ನ ಬಿಟ್ಟರೆ ಅವರ ಒಂದು ಉಪೇಂದ್ರ ಜಾನ್ರ್ ಸಿನಿಮಾಗಳಂದರೆ ನಿಮಗೆ ಅಷ್ಟು ಬೇಗ ಅರ್ಥ ಆಗೋದಾಗಲಿ, ಅದು ಹೀಗೆ ಅಂತ ಹೇಳೋಕ್ಕಾಗಲಿ ಆಗಲ್ಲ. ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಮೀನಿಂಗ್ಗಳಿರ್ತವೆ, ಬೇರೆ ಬೇರೆ ಲೇಯರ್ಗಳಿರ್ತವೆ, ಆ ಥರ ಇರುತ್ತೆ. ಉಪೇಂದ್ರ ಅವರ UI ಸಿನಿಮಾ ಭಾಳಷ್ಟು ಕುತೂಹಲ ಹುಟ್ಟಿಸಿತ್ತು. ಯಾಕೆಂದರೆ 9 ವರ್ಷಗಳ ನಂತರ ಅವ್ರ ಸಿನಿಮಾ ಬರ್ತಾ ಇದೆ ಮತ್ತು ಅವ್ರ ಉಪೇಂದ್ರ ಜಾನ್ರ್ ಸಿನಿಮಾ ಇದು. ಹೀಗಾಗಿ ಏನು ಮಾಡಿದ್ದಾರೆ ಉಪೇಂದ್ರ ಇದರಲ್ಲಿ ಅನ್ನೋದನ್ನು ನಾವು ನೋಡೋಕ್ಕೆ ಎಲ್ಲರೂ ಸಿನಿಮಾ ಕುತೂಹಲಿಗಳೆಲ್ಲರೂ ಕೂಡ ಹೋಗಿ ನೋಡಿದ್ದು ಆಯಿತು. ಭಾಳಷ್ಟು ಜನ ಹೊರಗಡೆ ಬರಬೇಕಾದ್ರೆ ಮುಖ ನೋಡ್ಕೊಂಡು ಬರೋದು, ಏನು ಮಗ ಅದು ಈ ಥರ ಕೇಳ್ಕೊಂಡು ಬರೋದು, ಅದೇನದು ಆ ಥರ ಈ ಥರ ತಲೆ ಕೆಡಿಸ್ಕೊಂಡು ತಲೆಗೆ ಹುಳ ಬಿಟ್ಕೊಂಡು, ತಲೆಗೆ ಹುಳ ಅನ್ನೋದಕ್ಕಿಂತ ತಲೆಗೆ ಹೆಬ್ಬಾವು ಬಿಟ್ಟಂಗೆ ಆಗುತ್ತೆ ಈ ಸಿನಿಮಾ ನೋಡಿದರೆ. ಬೇಸಿಕಲಿ ಹೆಬ್ಬಾವು ಜಾಸ್ತಿ ಚಲಿಸಲ್ಲ, ಅದು ಮಲ್ಕೊಳ್ಳುತ್ತೆ, ಬಟ್ ಏನೋ ಇದ್ದಂಗೆ ಅನಿಸುತ್ತೆ. ಸೊ ಆ ಥರ ಒಂದು ಸಿನಿಮಾ UI ಉಪೇಂದ್ರ ಅವ್ರದ್ದು. ಸೊ ಇದರ ಕಥೆ ಅಂತ ಅಥವಾ ಪ್ಲಾಟ್ ಅಂತ ಹೇಳಬೇಕಾದ್ರೆ ಹೀಗೆ ಹೇಳ್ಬೋದು ಅಂತ ಅನಿಸುತ್ತೆ. ಓಕೆ, ಬೇಸಿಕಲಿ ಅಣ್ಣ ತಮ್ಮಂದಿರ ಕಥೆ ಅಂತ ಹೇಳ್ಬೋದು. ಅಂದರೆ ಅವಳಿ ಮಕ್ಕಳ ಕಥೆ ಅಂತಲೂ ಕೂಡ ಹೇಳ್ಬೋದು. ಒಂದು ಮಗ ಹೀಗಾದರೆ ನೆಗೆಟಿವ್ ಆದರೆ ಇನ್ನೊಬ್ಬ ಪಾಸಿಟಿವ್ ಆಗ್ತಾನೆ, ಈ ಥರ ಸಿನಿಮಾಗಳು ನಾವು ನೋಡಿದ್ದೀವಿ. ಆದರೆ ಆ ಒಂದು ಕಥೆಯನ್ನು ಉಪೇಂದ್ರ ಅವರು ಇಲ್ಲಿ ತುಂಬ ಬೇರೆ ಒಂದು ಅರ್ಥಕ್ಕೆ, ಬೇರೆ ಒಂದು ಮೆಸೇಜನ್ನು ಕನ್ವೆ ಮಾಡೋಕ್ಕೆ ಬಳಸ್ಕೊಂಡಿದ್ದಾರೆ. ಸೊ ಅದು ಏನು ಮೆಸೇಜ್ ಕನ್ವೆ ಮಾಡೋಕ್ಕೆ ಅವ್ರು ಬಳಸ್ಕೊಂಡಿದ್ದಾರೆ ಅಂತಂದರೆ, ಈಗ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಅವತಾರ ಆಗುತ್ತೆ, ಅಲ್ಲಿಗೆ ಕಲಿಯುಗ ಎಂಡ್ ಆಗುತ್ತೆ. ಈ ಥರ ಕಥೆಗಳನ್ನೆಲ್ಲ ನಾವು ಕೇಳಿದ್ದೀವಿ, ಅದ್ರ ಬಗ್ಗೆ ಮಾತಾಡಿದ್ದೀವಿ ಕೂಡ. ಸೊ ಕಲಿಯುಗ ಎಂಡ್ ಆಗೋದು ಯಾವಾಗ ಅಂತಂದರೆ, ಕಲಿಯುಗದಲ್ಲಿ ಅನ್ಯಾಯ, ಅತ್ಯಾಚಾರ, ದುರಾಚಾರ, ದೌರ್ಜನ್ಯಗಳು ಹೆಚ್ಚಾದಾಗ ಕಲಿಯುಗ ಎಂಡ್ ಆಗುತ್ತೆ ಅನ್ನೋದೊಂದು ಮಾತಿದೆ. ಸೊ ಕಲಿಯುಗ ಇಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಕಲಿಯ ಅವತಾರ ಆಗಿದೆ. ಆ ಅವತಾರ ಏನು ಮಾಡುತ್ತೆ, ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನು ಈ ಉಪೇಂದ್ರ ಅವರು ಈ ಸಿನಿಮಾದ ಮೂಲಕ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅದನ್ನು ಹೇಳಲು ಬಳಸಿರುವಂಥ ರೀತಿ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಬೇರೆ ಥರನೇ. ಈಗ ಸಿನಿಮಾದಲ್ಲಿ ಸಿನಿಮಾ ಶುರು ಆಗುತ್ತೆ. ಸಿನಿಮಾದಲ್ಲಿ ನಾವು ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಇನ್ನೊಂದು ಸಿನಿಮಾ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ಸರ್ಟಿಫಿಕೇಟ್ ಸೆನ್ಸಾರ್ನವ್ರು ಏನು ಕೊಟ್ಟಿದ್ದಾರೆ ಅಂದರೆ UI ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. UI ಅಂದರೆ ಏನು ಅಂತ ನಾವು ಯೋಚನೆ ಮಾಡ್ತಾನೆ ಇದ್ದೀವಿ, ಚರ್ಚೆ ಮಾಡ್ತಾನೆ ಇದ್ದೀವಿ. U ಅಂದರೆ ನೀನು, I ಅಂದರೆ ನಾನು ಅನ್ನೋ ಒಂದು ಸಿಂಪಲ್ ಡೆಫಿನೇಷನಿಂದ ಹಿಡ್ಕೊಂಡು ಇನ್ನೂ ತುಂಬ ಫಿಲಾಸಫಿಕಲ್ ಆಗಿರುವಂಥ ಡೆಫಿನೇಷನ್ಗಳ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. ಆ ಸರ್ಟಿಫಿಕೇಟಲ್ಲಿ ಅವ್ರು ಹೇಳ್ತಾರೆ UI ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಅನ್ನೋ ಥರದೊಂದು ಸರ್ಟಿಫಿಕೇಟ್ ಕೂಡ ಈ ಸಿನಿಮಾಗೆ ಉಪೇಂದ್ರ ಅವರು ಕೊಟ್ಟಿರ್ತಾರೆ. ಅಂದರೆ ಸಿನಿಮಾದೊಳಗಡೆ ಇರುವಂಥ ಆ ಸಿನಿಮಾ ನೋಡಿ ಹೊರಗಡೆ ಬಂದಂಥ ಭಾಳಷ್ಟು ಜನ ಅರ್ಥ ಆಗಲ್ದೇ ಹೋಗ್ತಾರೆ. ಕೆಲವೊಬ್ಬರಿಗೆ ಮಾತ್ರ ಸಿನಿಮಾ ಅರ್ಥ ಆಗುತ್ತೆ ಮತ್ತು ಕೆಲವೊಬ್ಬರು ಅದನ್ನು ಪ್ರತಿಭಟಿಸಿ, ಆ ಸಿನಿಮಾ ವಿರುದ್ಧ ಪ್ರತಿಭಟಿಸಿ ಈ ಸಿನಿಮಾ ಬ್ಯಾನ್ ಆಗಬೇಕು, ಉಪೇಂದ್ರ ಸಿನಿಮಾಗಳೆಲ್ಲ ಬ್ಯಾನ್ ಆಗಬೇಕು ಅಂತ ಒಂದು ಪ್ರತಿಭಟನೆ ಕೂಡ ಶುರು ಮಾಡ್ತಾರೆ. ಬಹುಶಃ ಆ ಸಿನಿಮಾ ನೋಡಿ ಜನ ಏನು ರಿಯಾಕ್ಷನ್ ಕೊಟ್ಟಿದ್ರು, ಅದೇ ಥರ ರಿಯಾಕ್ಷನನ್ನು ಈ ಸಿನಿಮಾ ನೋಡಿ ಅಂದರೆ UI ನೋಡಿ ಜನ ಕೊಡ್ತಾರೆ ಅನ್ನೋದು ಉಪೇಂದ್ರ ಅವರ ಊಹೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸೊ ಪ್ರತಿಭಟನೆ ಮಾಡ್ತಾರಲ್ಲ ಗೊತ್ತಿಲ್ಲ ನನಗೆ, ಆದರೆ ಭಾಳಷ್ಟು ಜನರಿಗೆ ಅರ್ಥ ಆಗದೇ ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಎಲ್ಲಾಗಿದೆ. ಆ ಸಿನಿಮಾದಲ್ಲಿ ಏನಿತ್ತು ಹಾಗಾದರೆ ಅಂತ ಕೊನೆವರೆಗೂ ಅದು ಗೊತ್ತಾಗಲ್ಲ. ಅದು ನೀವು ನೋಡಿನೇ ನೀವು ತಿಳ್ಕೊಳ್ಳಿ, ಅದು ಗೊತ್ತಾಗಲ್ವಾ ಅಂಥೇಳಿ. ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಕೆಲವ್ರು ಮಾತ್ರ ಅರ್ಥ ಆಗುತ್ತೆ ಆ ಸಿನಿಮಾದಲ್ಲಿ ಏನಿದೆ ಅಂಥೇಳಿ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಬೇಕಾದ್ರೆ ಈ ಸಿನಿಮಾದಲ್ಲಿ ಏನಿದೆ ಅಂತ ಕೂಡ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಾಂಪ್ರಿಹೆಂಡ್ ದ ಟೋಟಲ್ ಸಿನಿಮಾ ಹೀಗೆ ಅಂತ ಹೇಳೋದು ತುಂಬ ಕಷ್ಟ. ನಾನು ಕಥೆ ಪಾರ್ಟಿಗೆ ಬರೋದಾದರೆ, ಇಲ್ಲಿ ಕಲ್ಕಿ, ಇನ್ನೊಂದು ಕಡೆ ಸತ್ಯ ವೈಟ್ ಡ್ರೆಸ್ಸಲ್ಲಿ, ಕಲ್ಕಿ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ಟಿಪಿಕಲ್ ಅನಿಸುತ್ತೆ. ಅದರಲ್ಲಿ ತುಂಬ ತಲೆ ಓಡಿಸಿರೋದೇನಿಲ್ಲ. ಅಸತ್ಯ ಅಧರ್ಮ ಅಂದರೆ ಅದು ಕಪ್ಪು, ಮತ್ತು ಸತ್ಯ ಮತ್ತು ನ್ಯಾಯ ಅಂದರೆ ಅದು ಬಿಳಿ ಅನ್ನೋ ಒಂದು ಕಲರ್ಗಳನ್ನ ಇಟ್ಕೊಂಡು ಆ ಒಂದು ಎರಡೂ ಪಾತ್ರಗಳ ಮೂಲಕ ಕಥೆನ ಹೇಳ್ತಾ ಹೋಗ್ತಾರೆ ಉಪೇಂದ್ರ ಅವರು. ಕಲ್ಕಿ ಪಾತ್ರದ ಮೂಲಕ ಅಂದರೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾನೆ ಕಲ್ಕಿ ಅನ್ನೋ ಥರ ತೋರಿಸಿ ಕಲ್ಕಿ ಏನು ಮಾಡುತ್ತೆ ಅನ್ನೋದನ್ನು ನಿಮ್ಮ ಊಹೆಗೆ ಬಿಡ್ತೀನಿ ನಾನು.
ಅದಾದ್ಮೇಲೆ ಸತ್ಯನ ಪಾತ್ರ ಏನಾಗುತ್ತೆ, ಸತ್ಯ ಹೇಳಬೇಕು ಅಥವಾ ನ್ಯಾಯವಾಗಿರಬೇಕು ಅನ್ನುವಂಥ ವ್ಯಕ್ತಿನ ಜನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡಿ. ಆದಷ್ಟು ಕಥೆಯನ್ನು ಹೇಳ್ದಿರೋ ಥರನೇ ಈ ಒಂದು ಮಾತನ್ನು ಈ ರಿವ್ಯೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ಶುರುವಾಗಂಥ ಸಿನಿಮಾದ ಸ್ಟೋರಿ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತಂದರೆ ಅದು ಪ್ರೆಸೆಂಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಆ ಪ್ರೆಸೆಂಟ್ ಹೇಗಿದೆ ಅಂತಂದರೆ ಫ್ಯೂಚರಲ್ಲಿ ಬರೋಂಥ ಪ್ರೆಸೆಂಟ್ ಬೇಕಾದ್ರೆ ಅಂದ್ಕೊಳ್ಳಿ. ಈಗಲೇ ಆ ಥರ ಪ್ರೆಸೆಂಟ್ ಇದೆಯಾ ಇಲ್ಲ ಅಂತ ಅನಿಸಿದರೆ ಫ್ಯೂಚರ್ಲಿ ಆ ಥರ ಪ್ರೆಸೆಂಟ್ ಬರುತ್ತೆ ಅಂತ ಕೆಲವರಿಗೆ ಅನಿಸ್ಬಹುದು. ಆ ಪ್ರೆಸೆಂಟಲ್ಲಿ ಏನಿದೆ ಅಂದರೆ ಜನರಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ತಿನ್ನೋಕ್ಕೆ ಅವ್ರಿಗೆ ಊಟ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ಓಕೆ, ಅವ್ರಿಗೆ ಏನೂ ಸರಿ ಇಲ್ಲ, ಅವರ ಇಡೀ ಒಂದು ವಾತಾವರಣ ಕಲುಷಿತವಾಗಿದೆ, ಅವರು ಕೊಳಚೆನಲ್ಲಿ ಹುಟ್ಟಿ ಕೊಳಚೆನಲ್ಲಿ ಬದುಕಿ ಕೊಳಚೆನಲ್ಲಿ ಸಾಯ್ತಾ ಇದ್ದಾರೆ. ಆದರೆ ಅವ್ರಿಗೆ ಅದು ಕೊಳಚೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ಗಳಲ್ಲಿ ಅವ್ರು ರೀಲ್ಗಳು ನೋಡಿಕೊಂಡು ಟ್ರೋಲ್ಗಳು ನೋಡಿಕೊಂಡು ಅವ್ರು ಮಜಾ ಮಾಡಿಕೊಂಡು ಆರಾಮಾಗಿದ್ದಾರೆ. ಸೊ ಹೀಗಾಗಿ ಗೌರ್ಮೆಂಟ್ ಏನು ಫ್ರೀ ಕೊಡ್ತಾ ಇದೆ ಅಂದರೆ ಒಂದು ಅಕ್ಕಿಯ ಅನ್ನದ ಒಂದು ಸಣ್ಣ ಮುದ್ದೆ ಮತ್ತು ಒಂದು ಫೋನ್ ಫ್ರೀ ಕೊಡುತ್ತೆ ಜನರಿಗೆ. ಅದು ನೀವು ಹಾಡುಗಳಲ್ಲಿ ಕೂಡ ನೋಡಿರ್ತೀರ, ವಾರ್ನರ್ ಟೀಸರಲ್ಲಿ ಕೂಡ ಅದು ಬಂದಿದೆ. ಸೊ ಆ ಥರದೊಂದು ಏನಂದರೆ ಡಿಸ್ಟೋಪಿಯಾ ಅಂತ ನಾವು ಕರಿತೀವಲ್ಲ, ಅಂದರೆ ಒಂದು ನರಕ ಸದೃಶ ಜಗತ್ತು ಕ್ರಿಯೇಟ್ ಆಗಿರುತ್ತೆ. ಆದರೆ ಜನರಿಗೆ ತಾವು ನರಕದಲ್ಲಿದ್ದೀವಿ ಅನ್ನೋದು ಕೂಡ ಗೊತ್ತಿಲ್ಲ, ಮತ್ತು ಆ ನರಕವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಅನ್ನೋದು ಕೂಡ ಗೊತ್ತಿಲ್ಲ, ಮತ್ತು ಆ ನರಕಕ್ಕೆ ಕಾರಣ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಓಕೆ, ಯಾಕೆ ಗೊತ್ತಿಲ್ಲ ಅಂತಂದರೆ ಗೊತ್ತಾಗದೇ ಇರೋ ಥರ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು, ಒಂದಷ್ಟು ಶಕ್ತಿಗಳು, ಒಂದಷ್ಟು ಪೊಲಿಟಿಕಲ್ ಶಕ್ತಿಗಳು, ಧಾರ್ಮಿಕ ಶಕ್ತಿಗಳು, ಬೇರೆ ಬೇರೆ ಶಕ್ತಿಗಳು ನಿಮ್ಮನ್ನು ಕತ್ತಲೆಯಲ್ಲಿ ಇಟ್ಟಿವೆ. ಹೀಗಾಗಿ ನೀವು ಅದರಿಂದ ಹೊರಗಡೆ ಬನ್ನಿ ಅನ್ನೋ ಸಂದೇಶವನ್ನು ಉಪೇಂದ್ರ ಅವರು ಈ ಒಂದು ಸಿನಿಮಾದ ಮೂಲಕ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸಂದೇಶ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದನ್ನು ನೀವು ನೋಡಿ ಡಿಸೈಡ್ ಮಾಡಿ. ಆದರೆ ಸಿನಿಮಾ ಶುರು ಆಗುತ್ತಿದ್ದ ಹಾಗೆ ಈ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಉಪೇಂದ್ರ ಹೇಳಿ ಆ ಕಾಲಕ್ಕೆ ಒಂದು ಸಂಚಲನ ಹೇಗೆ ಸೃಷ್ಟಿ ಮಾಡಿದ್ರು, ಈ ಕಾಲಕ್ಕೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟೇ ಬರುತ್ತೆ ಏನಂದರೆ, ನೀವು ಬುದ್ಧಿವಂತರಾಗಿದ್ದರೆ ಈ ಸಿನಿಮಾ ನೋಡಬೇಡಿ, ಎದ್ದೋಗಿ. ನೀವು ದಡ್ಡರಾಗಿದ್ದರೆ ಫುಲ್ ನೋಡಿ ಅಂತ ಹೇಳ್ತಾರೆ. ಈಗ ನೀವು ಕೂತ್ಕೋತೀರಾ, ಎದ್ದೋಗ್ತೀರಾ. ಈ ಥರ ಮಾಡೋದ್ರಲ್ಲಿ ಉಪೇಂದ್ರ ಅವ್ರನ್ನ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಅಂತ ಹೇಳ್ಬೋದು. ಸೊ ಈ ಥರ ವಿಚಾರಗಳನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ UI. ಸೊ ಕೊನೆಗೆ ಏನಾಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಏನು ಮೆಸೇಜ್ ಸಿಗುತ್ತೆ, ಜನ ಏನಾದರೂ ಅವರ ಅರಿವಿಗೆ ಬರುತ್ತಾ, ಅವರು ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರಾ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಿ. ಅದ್ರ ಜೊತೆಗೆ ಇನ್ನೂ ಒಂದು ಬರುವಂಥದ್ದು ಏನಂದರೆ, ಉಪೇಂದ್ರ ಅವ್ರ ಮಾತುಗಳಲ್ಲಿ ಹಲವು ಬಾರಿ ಬಂದು ಹೋಗಿರುವಂಥ ವಿಚಾರ ಯಾವುದು ಅಂದರೆ ಪ್ರಜಾಕೀಯ. ಆ ಪ್ರಜಾಕೀಯ ಕೂಡ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಪ್ರಜಾಕೀಯನ ಪ್ರಪೋಗೇಟ್ ಮಾಡೋಕ್ಕೆ ಈ ಸಿನಿಮಾ ಮಾಡ್ದಂಗೆ ಅಂತ ಕೆಲವೊಂದು ಕಡೆ ಅನಿಸುತ್ತೆ. ಅದಕ್ಕೆ ಒಂದು ಕಥಾವಸ್ತು ಕೊಟ್ಟು ಮಾಡಿದ್ದಾರೆ ಅಂತ ಕೂಡ ಅನಿಸುತ್ತೆ. ಆದರೆ ಅದಷ್ಟೇ ಅಲ್ಲ ಸಿನಿಮಾ, ಅದ್ರ ಹೊರತಾಗಿ ಸಾಕಷ್ಟು ವಿಚಾರಗಳನ್ನ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಬೇಕಾದ್ರೆ, ಓಕೆ, ಉಪೇಂದ್ರ ಅವರ ಸತ್ಯ ಮತ್ತು ಉಪೇಂದ್ರ ಅವರ ಕಲ್ಕಿ ಕ್ಯಾರೆಕ್ಟರ್ಗಳನ್ನ ಬಿಟ್ಟರೆ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೊಂದು ಪವರ್ಫುಲ್ ಅಂತ ಅನಿಸಲ್ಲ, ದಮ್ದಾರ್ ಕ್ಯಾರೆಕ್ಟರ್ಗಳಂತ ಅನಿಸಲ್ಲ. ಅವರಿಬ್ಬರ ಕ್ಯಾರೆಕ್ಟರ್ಗಳೇ ದಮ್ದಾರ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ವಾಮನ್ ಅನ್ನೋ ಕ್ಯಾರೆಕ್ಟರು, ಅವನು ಆ ಒಂದು ದೇಶದ ಅಥವಾ ಆ ರಾಜ್ಯದ ಮುಖ್ಯಮಂತ್ರಿ ಅಥವಾ ಆ ರಾಜ, ಬಟ್ ಅವನು ಡಮ್ಮಿ ಥರ ಅನ್ನಿಸ್ತಾನೆ. ಅವನಿಗೊಂದು ಬುದ್ಧಿ ಇದೆ ಅಂತ ಅನಿಸೋದೇ ಇಲ್ಲ. ಅವನನ್ನು ತುಂಬ ಸುಲಭವಾಗಿ ಕಲ್ಕಿ ಕ್ಯಾರೆಕ್ಟರ್ ಯಾಮಾರಿಸುತ್ತೆ. ಅದೇ ಥರ ಹೀರೋಯಿನ್ ಕ್ಯಾರೆಕ್ಟರ್ ರೀಶ್ಮಾ ನಾಣಯ್ಯ, ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಇಲ್ಲ ಅಂದರೆ ಈ ಸಿನಿಮಾಗೆ ಏನು ವ್ಯತ್ಯಾಸ ಬರಲ್ಲ. ಅಂದರೆ ಅವ್ರನ್ನ ಒಂಥರ ಎಂಟರ್ಟೈನ್ಮೆಂಟ್ಗೋಸ್ಕರ ಬಳಸ್ಕೊಳ್ಳಲಾಗಿದೆ ಅಂತಲೂ ಹೇಳ್ಬೋದು. ಬಟ್ ಅದನ್ನು ಚೆನ್ನಾಗಿ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಅಂದರೆ ಆ ಟೋಟಲ್ ಒಂದು ಎನ್ವಿರಾನ್ಮೆಂಟಲ್ಲಿ ಅವ್ರನ್ನ ಹೇಗೆ ಜೆಲ್ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕೆಲವೊಂದು ಸಲ ಕನ್ಫ್ಯೂಷನ್ ಕೂಡ ಆಗುತ್ತೆ. ಎಲ್ಲರೂ ಹೀಗಿರಬೇಕಾದ್ರೆ ಈ ಹುಡುಗಿ ಮಾತ್ರ ಯಾಕೆ ಹೀಗಿದ್ದಾಳೆ, ಅಂದರೆ ಅಲ್ಲೂ ಬುದ್ಧಿವಂತರಿದ್ದಾರಾ ಅನ್ನೋ ಥರದ್ದು ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಹೀಗಾಗಿ ಅಲ್ಲೂ ಕೂಡ ಕ್ಲಾಸ್ ಇದೆ ಅನಿಸುತ್ತೆ ಬಹುಶಃ. ಅಂದರೆ ಒಂದು ಕೆಳಗೆ ದಬ್ಬಿರಲ್ಪಟ್ಟಿರುವಂಥ ನರಕ ಸದೃಶ ವಾತಾವರಣದಲ್ಲಿರುವಂಥ ಕ್ಲಾಸು, ಇನ್ನೊಂದು ಆ ಥರ ಇಲ್ದಿರುವಂಥ ಕ್ಲಾಸು. ಬಹುಶಃ ಆ ಕ್ಲಾಸ್ ಏನಿದೆ ಅದು ರಾಜಕಾರಣಿಗಳ ಕ್ಲಾಸಿಗೆ ಅಥವಾ ಶ್ರೀಮಂತರ ಕ್ಲಾಸಿಗೆ ಹತ್ತಿರ ಇರುವಂಥ ಕ್ಲಾಸ್ ಅಂತ ಕೂಡ ಅನ್ಕೋಬಹುದು ನಾವು. ಸೊ ಇದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟ್ರು ನಂಗೆ ಡಿಸಪಾಯಿಂಟ್ ಆಗಿರೋದಂದರೆ ಸಾಧು ಕೋಕಿಲ ಅವ್ರ ಕ್ಯಾರೆಕ್ಟ್ರು. ಸಾಧು ಕೋಕಿಲ ಅವ್ರ ಮೂಲಕ ಇನ್ನೊಂದಷ್ಟು ಏನೋ ವಿಚಾರಗಳನ್ನ ಹೇಳಿಸ್ಬೋದಾಗಿತ್ತಾ, ಇನ್ನೊಂದಷ್ಟು ವಿಚಾರಗಳು, ಇನ್ನೊಂದಷ್ಟು ಅವ್ರಿಗೆ ಸ್ಪೇಸ್ ಸಿಗ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಆ ಥರದ್ದು ಆಗಿಲ್ಲ. ಸೊ ಇನ್ನು ಇಷ್ಟು ಹೇಳ್ತಾ, ಸಿನಿಮಾ ಟೆಕ್ನಿಕಲಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತಾ ಅನ್ನೋದು ನನಗೊಂದು
ಯಾಕೆಂದರೆ ನಾವು ಈಗ ಭಾಳಷ್ಟು ಸಿನಿಮಾಗಳು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ನೋಡಿದ್ದೀವಿ, ಕನ್ನಡದ ಎಷ್ಟೊಂದು ನಾವು ವರ್ಲ್ಡ್ ಕ್ಲಾಸ್ ಸಿನಿಮಾಗಳು ನೋಡ್ತಾ ಇದ್ದೀವಿ, ಅಂದರೆ ಟೆಕ್ನಿಕಲ್ ಆಗಿ ವರ್ಲ್ಡ್ ಕ್ಲಾಸ್ ಸಿನಿಮಾಗಳು ನೋಡಿದ್ವಿ. ಸೊ ಹಾಗಿರಬೇಕಾದ್ರೆ ಉಪೇಂದ್ರ ಅವರ ಯು ಐ ಕೂಡ ಇನ್ನೂ ಸಿನಿಮಾಟೋಗ್ರಫಿ ವೈಸು, ಎಡಿಟಿಂಗ್ ವೈಸು, ಸೆಟ್ಗಳ ವೈಸು ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅನ್ನೋ ಒಂದು ಬರುತ್ತೆ, ಒಂದು ಅಭಿಪ್ರಾಯ ಖಂಡಿತ ಮೂಡುತ್ತೆ. ಬಟ್ ಡಿಸ್ಪೈಟ್ ದ್ಯಾಟ್, ಅಂದರೆ ಈ ಎಲ್ಲ ವಿಚಾರಗಳ ಹೊರತಾಗಿ ಕೂಡ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಯಾಕೆ ನೋಡಿಸ್ಕೊಂಡು ಹೋಗುತ್ತೆ ಅಂದರೆ ಉಪೇಂದ್ರ ಅವ್ರು ನಿಮ್ಮನ್ನು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. ಕೊನೆಗೆ ಅವ್ರು ಏನಂದರೆ ಹೇಳೋದು, ಅಯ್ಯೋ ದಡ್ಡನ ಮಕ್ಕಳ ಅಂತ ಅವ್ರು ಯಾರಿಗೆ ಹೇಳ್ತಾರೆ ಅಂತಂದರೆ ಅವ್ರು ನಮಗೆ ಹೇಳ್ತಿರ್ತಾರೆ, ಓಕೆ, ಜನರಿಗೆ ಹೇಳ್ತಿರ್ತಾರೆ. ಆಮೇಲೆ ಅವ್ರು ಯಾರನ್ನೂ ಬಿಟ್ಟಿಲ್ಲ, ಓಕೆ, ಮಾಧ್ಯಮವನ್ನು ಕೂಡ ಬಿಟ್ಟಿಲ್ಲ. ನಾನೊಬ್ಬ ಮಾಧ್ಯಮದವನಾಗಿ ಕೂಡ ನಾನು ಅವರ ಮಾತುಗಳನ್ನ ಬಹುತೇಕ ಒಪ್ಕೊಳ್ತೀನಿ. ಇವತ್ತು ಮಾಧ್ಯಮ ಹೇಗಾಗಿದೆ ಅಂತ ನೋಡಿದರೆ ಅವ್ರು ಹೇಳಿರೋ ಥರನೇ ಆಗ್ತಾ ಇದೆ ಅಥವಾ ಭಾಳಷ್ಟು ಆಗಿದೆ. ಸೊ ಹೀಗಾಗಿ ಅದು ಒಂದು ನಿಷ್ಪಕ್ಷಪಾತವಾದ ಜನಪರವಾದ ಮಾಧ್ಯಮ ಎಲ್ಲಿದೆ ಅಂದರೆ ಹುಡುಕಬೇಕು. ಅದ್ರ ಮಧ್ಯದಲ್ಲೇ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಬಂದು ಇಂಡಿಪೆಂಡೆಂಟ್ ವಾಯ್ಸ್ಗಳು ಕೂಡ ಕೇಳಿ ಬರ್ತಾ ಇವೆ. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ಒಟ್ಟಾರೆಯಾಗಿ ಅವ್ರು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತ ನನಗನ್ಸಲ್ಲ. ಸೊ ಹೀಗೆ ಉಪೇಂದ್ರ ಅವರ ಈ ಸಿನಿಮಾ ಯು ಐ ಸಿನಿಮಾ ಎಷ್ಟು ಕುತೂಹಲ ಹುಟ್ಟಿಸಿತ್ತೋ, ಆ ಕುತೂಹಲಗಳನ್ನ, ಆ ನಿರೀಕ್ಷೆಗಳನ್ನು ಬಹುತೇಕ ಮುಟ್ಟಿದೆ ಅಂತ ಅನಿಸುತ್ತೆ. ಆದರೂ ಕೂಡ ಇನ್ನೊಂದೇನೋ ಬೇಕಾಗಿತ್ತು, ಇನ್ನಷ್ಟೇನೋ ಬೇಕಾಗಿತ್ತು ಅನ್ನೋ ಒಂದು ಸಣ್ಣ ನಿರಾಸೆ ಕೊನೆಗೆ ಒಂದು ಸ್ವಲ್ಪ ಕಾಡುತ್ತೆ. ಬಟ್ ಅದು ಏನು ಬೇಕಾಗಿತ್ತು ಅಂತ ನನಗೆ ಕೇಳಿದರೆ ಗೊತ್ತಿಲ್ಲ. ಆಮೇಲೆ ಸಿನಿಮಾದ ಇನ್ನೊಂದು ನನಗನ್ಸಿರೋದು, ಸಿನಿಮಾ ಮುಗೀತಾ ಅಂತ ಅನಿಸುತ್ತೆ. ಮುಗೀತಾ ಅಥವಾ ಮತ್ತೆ ಏನಾದರೂ ಗಿಮಿಕ್ ಇದೆಯಾ, ಏನು ಟೈಟಲ್ ಕಾರ್ಡೆಲ್ಲ ಹೋಗ್ತಾ ಇದೆಯಲ್ಲಪ್ಪ ಅಂತ ವೆಯ್ಟ್ ಮಾಡೋ ಥರ ಇದೆ ಸಿನಿಮಾ. ಯಾಕೆಂದರೆ ಸಿನಿಮಾ ಹಾಗೆ ಮುಗಿಸ್ತಾರೆ, ಹೀಗೆ ಮಾಡಿ ಮುಗಿಸ್ಬಿಡ್ತಾರೆ ಸಿನಿಮಾ ಉಪೇಂದ್ರ ಅವರು. ಸೊ ಇಷ್ಟು ಹೇಳ್ತಾ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ, ಯು ಐ ಸಿನಿಮಾದ ರಿವ್ಯೂ ಮಾಡೋದು. ಆದರೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ನೀವು ಕೂಡ ಸಿನಿಮಾ ನೋಡಿ ನಿಮಗೇನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಷ್ಟು ಹೇಳ್ತಾ ನಾನು ಈ ರಿವ್ಯೂ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ ಮತ್ತು ನೋಡ್ತಾರೆ ಕನ್ನಡ ಚಿತ್ರಗಳನ್ನ. ನಮಸ್ಕಾರ.